Good morning, children. Today in this class we are discussing about festivals. So previous class ಅಲ್ಲಿ ನಾವು ಫುಡ್ ವಿ ಈಟ್ ಆ ಒಂದು ಲೆಸನ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಫೆಸ್ಟಿವಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನಮ್ಮ ದೇಶದಲ್ಲಿ ಆಚರಿಸುವಂತಹ ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. India is a land of festivals. Festivals are an important part of our culture and tradition. ಸೊ ನಮಗೆಲ್ಲ ಗೊತ್ತೇ ಇದೆ, ನಮ್ಮ ಒಂದು ದೇಶದಲ್ಲಿ ಆಚರಣೆ ಮಾಡುವಷ್ಟು ಹಬ್ಬಗಳನ್ನು ಬೇರೆ ಯಾವುದೇ ದೇಶದಲ್ಲಿಯೂ ಸಹ ನಾವು ಆಚರಣೆ ಮಾಡೋದಿಲ್ಲ. ಸೊ ನೀವು ಎಲ್ಲೇ ಬೇಕಾದರೂ ನೀವು ಯಾರನ್ನು ಬೇಕಾದರೂ ಕೇಳಿ, ನೆಟ್ಟಲ್ಲಿ ಸರ್ಚ್ ಮಾಡಿ, ನಮ್ಮ ದೇಶದಲ್ಲಿ ಆಚರಿಸುವಂಥ ವೆರೈಟಿ ಆಫ್ ಫೆಸ್ಟಿವಲ್ಸ್ ಸೊ ಯಾವ ದೇಶದಲ್ಲೂ ಸಹ ಕಂಡು ಬರೋದಿಲ್ಲ. ಸೊ ಯಾಕೆ ಅಂದರೆ ಅಷ್ಟೇ ವೈವಿಧ್ಯತೆ ನಮ್ಮ ಒಂದು ದೇಶದಲ್ಲಿದೆ. ಒಂದೊಂದು ಕಂಟ್ರಿಯಲ್ಲೂ ಸಹ ಒಂದೊಂದು ರೀತಿಯ ಧರ್ಮ ಇದೆ, ಒಂದೊಂದು ರೀತಿಯ ದೇವರನ್ನು ನಾವು ಆಚರಣೆ ಮಾಡ್ತೀವಿ. ಸೊ ಅದರಿಂದ ನಮ್ಮ ಒಂದು ದೇಶದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೆಸ್ಟಿವಲ್ಸನ್ನು ನೋಡ್ತೀವಿ. ಸೊ ಆ ಒಂದು ಫೆಸ್ಟಿವಲ್ಸ್ಗಳನ್ನು ನಾವು ಟೂ ಪಾರ್ಟ್ ಆಗಿ ಅದನ್ನ ವಿಂಗಡಣೆಯನ್ನು ಮಾಡ್ತೀವಿ. ಸೊ ಫೆಸ್ಟಿವಲ್ಸ್ ಆರ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್. Festivals can be classified broadly as national and religious and harvest festivals. ಒಟ್ಟು ನಾವು 3 ಟೈಪ್ಸ್ ಆಗಿ ಅದನ್ನು ವಿಂಗಡಣೆಯನ್ನು ಮಾಡ್ತೀವಿ. ಸೊ ಯಾವ್ಯಾವುದು ಅಂತ ಹೇಳಿದ್ರೆ ನ್ಯಾಷನಲ್ ಫೆಸ್ಟಿವಲ್ಸ್, ರಿಲಿಜಿಯಸ್ ಫೆಸ್ಟಿವಲ್ಸ್ ಆ್ಯಂಡ್ ಹಾರ್ವೆಸ್ಟ್ ಫೆಸ್ಟಿವಲ್ಸ್. ಸೊ ಇಲ್ಲಿ ನಮ್ಮ ದೇಶದಲ್ಲಿ ಆಚರಿಸುವಂಥ ಎಲ್ಲ ಹಬ್ಬಗಳನ್ನು 3 ವಿಭಾಗಗಳಾಗಿ ಮಾಡ್ತೀವಿ. ಸೊ ಯಾವ್ಯಾವುದು ಅಂತ ಹೇಳಿದಾಗ ನ್ಯಾಷನಲ್, ರಿಲಿಜಿಯಸ್ ಆ್ಯಂಡ್ ಹಾರ್ವೆಸ್ಟ್ ಫೆಸ್ಟಿವಲ್. ಸೊ ಯಾವ್ಯಾವ್ದು ಬರುತ್ತೆ ಅಂತ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ನ್ಯಾಷನಲ್ ಫೆಸ್ಟಿವಲ್ಸ್ ಆರ್ ಸೆಲೆಬ್ರೇಟೆಡ್ ಬೈ ದಿ ಎಂಟೈರ್ ಕಂಟ್ರಿ. ವಿ ಸೆಲೆಬ್ರೇಟ್ 3 ಮೇನ್ ನ್ಯಾಷನಲ್ ಫೆಸ್ಟಿವಲ್ಸ್. ಸೊ ನಮ್ಮ ದೇಶದಲ್ಲಿ ಮೊದಲನೇದಾಗಿ ಆಚರಿಸ್ತಕ್ಕಂತಹ ನ್ಯಾಷನಲ್ ಫೆಸ್ಟಿವಲ್ಸ್ ಅಂದರೆ ಇಡೀ ದೇಶವೇ ಆಚರಿಸ್ತಕ್ಕಂತಹ ಒಂದು ಫೆಸ್ಟಿವಲ್ಗಳಿದು. ಅಂದರೆ ನ್ಯಾಷನಲ್ ಫೆಸ್ಟಿವಲ್ಸ್ ಆರ್ ಸೆಲೆಬ್ರೇಟ್ ಬೈ ದಿ ಎಂಟೈರ್ ಕಂಟ್ರಿ, ಅಂದರೆ ಇಡೀ ದೇಶವೇ ಆಚರಿಸುವಂತಹ ಹಬ್ಬಗಳು ಅಂತ ನಾವು ಇದನ್ನ ಕರಿತೀವಿ. ಯಾವುದು ಆ ಹಬ್ಬಗಳು ಅಂತ ಹೇಳಿದ್ರೆ, ಸೊ ನಿಮಗೆಲ್ಲ ಗೊತ್ತೇ ಇದೆ, ಇಂಡಿಪೆಂಡೆನ್ಸ್ ಡೇ. ಸೊ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಆ್ಯಂಡ್ ಗಾಂಧಿ ಜಯಂತಿ. ಸೊ ಅದರಲ್ಲಿ ಮೊದಲನೇದಾಗಿ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ನೋಡೋಣ. ಸೊ ಗೊತ್ತೇ ಇದೆ ನಿಮಗೆ ಇಂಡಿಪೆಂಡೆನ್ಸ್ ಡೇ ಅಂದರೆ, ಹೌದಲ್ವಾ? ಸೊ ಸ್ಕೂಲಲ್ಲೆಲ್ಲ ನೀವು ಆಚರಣೆ ಮಾಡಿದ್ದೀರಾ, ಸೆಲೆಬ್ರೇಟ್ ಮಾಡಿದ್ದೀರಾ. ಇಂಡಿಪೆಂಡೆನ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 15th August ಎವ್ರಿ ಇಯರ್. ಯಾವಾಗ ಆಚರಣೆ ಮಾಡ್ತೀವಿ ಮಕ್ಕಳು ನಾವು ಇಂಡಿಪೆಂಡೆನ್ಸ್ ಡೇನ? 15th August. ಪ್ರತಿ ವರ್ಷ 15th August ನಾವು ಇಂಡಿಪೆಂಡೆನ್ಸ್ ಡೇನ ಆಚರಣೆ ಮಾಡ್ತೀವಿ. ಸೊ ಆವತ್ತಿನ ದಿನ ನಾವು ಏನು ಮಾಡ್ತೀವಿ, ಯಾಕೆ, ಯಾವುದರ ಒಂದು ನೆನಪಿಗಾಗಿ ಅಂತ ಹೇಳಿದ್ರೆ, ಇಂಡಿಯಾ ಬಿಕಮ್ ಫ್ರೀ ಫ್ರಮ್ ಬ್ರಿಟಿಷ್ ರೂಲ್ ಆನ್ 15th August. ಯಾಕೆ? ಸೊ ಬ್ರಿಟಿಷರಿಂದ ನಮ್ಮ ದೇಶ ಫ್ರೀ ಅಂದರೆ ಸ್ವತಂತ್ರವಾಗಿದ್ದು ಯಾವ ಒಂದು ದಿನ ಅಂತ ಹೇಳಿದ್ರೆ August 15 ಇನ್ 1947. 1947ರಲ್ಲಿ ನಮ್ಮ ದೇಶ ಬ್ರಿಟಿಷರಿಂದ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದಂತಹ ದಿನ ಅದು. ಸೊ ಅದಕ್ಕೋಸ್ಕರ ಆನ್ ದಿಸ್ ಡೇ ಎವ್ರಿ ಇಯರ್ ಅವರ್ ಪ್ರೈಮ್ ಮಿನಿಸ್ಟರ್ ಹೋಸ್ಟ್ಸ್ ದಿ ನ್ಯಾಷನಲ್ ಫ್ಲ್ಯಾಗ್ ಅಟ್ ದಿ ರೆಡ್ ಫೋರ್ಟ್ ಆ್ಯಂಡ್ ಅಡ್ರೆಸ್ ದಿ ನೇಷನ್. ಸೊ ಇವತ್ತಿನ ದಿನ ಆ ಒಂದು ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ದೇಶದಲ್ಲಿ ಒಂದು ಪ್ರಮುಖವಾದ ದಿನ ಅಂತಲೇ ಹೇಳ್ಬೋದು. ಅವತ್ತಿನ ದಿನ ಪ್ರೈಮ್ ಮಿನಿಸ್ಟ್ರು ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನ್ಯಾಷನಲ್ ಫ್ಲ್ಯಾಗನ್ನು ಅವರು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಾರೆ. ಎಲ್ಲಿ? ರೆಡ್ ಫೋರ್ಟಲ್ಲಿ. ರೆಡ್ ಫೋರ್ಟ್ ಅನ್ನುವ ದೆಹಲಿಯಲ್ಲಿರುವಂತಹ ರೆಡ್ ಫೋರ್ಟಲ್ಲಿ ಅವರು ಈ ಒಂದು ನ್ಯಾಷನಲ್ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಾರೆ. ಅವರ್ ನ್ಯಾಷನಲ್ ಆ್ಯಂಥಮ್ ಆ್ಯಂಡ್ ಅದರ್ ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ಆರ್ ಆಲ್ಸೋ ಸ್ಯಾಂಗ್. ಸೊ ಜೊತೆಗೆ ಆ ಒಂದು ನ್ಯಾಷನಲ್ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡೋದ್ರ ಜೊತೆಗೆ ಅವತ್ತಿನ ದಿನ ನಾವು ಮಾಡುವಂತಹ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ಗಳೆಲ್ಲ ನಿಮ್ಗೆ ಗೊತ್ತೇ ಇದೆ. ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅವತ್ತಿಗೆ ದೇಶಭಕ್ತಿ ಗೀತೆಗಳನ್ನು ಹಾಡ್ತೀವಿ, ಮತ್ತು ಫ್ರೀಡಮ್ ಫೈಟರ್ಸ್ಗಳನ್ನ ನಾವು ನೆನೆಸ್ಕೋತೀವಿ, ಹೌದಲ್ವಾ? ಸೊ ಇಂತಹ ಒಂದು ಕೆಲಸಗಳನ್ನು ಅವತ್ತಿನ ದಿನ ಮಾಡ್ತೀವಿ. ಫ್ರೀಡಮ್ ಫೈಟರ್ಸ್ ಹೂ ಸ್ಯಾಕ್ರಿಫೈಸ್ಡ್ ದೇರ್ ಲೈವ್ಸ್ ಫಾರ್ ದಿ ಫ್ರೀಡಮ್ ಆಫ್ ಅವರ್ ಕಂಟ್ರಿ ಆರ್ ಹಾನರ್ಡ್ ಆನ್ ದಿಸ್ ಡೇ. ಜೊತೆಗೆ ಪ್ರೈಮ್ ಮಿನಿಸ್ಟ್ರು ಅವತ್ತಿನ ದಿನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಂಪು ಕೋಟೆ ರೆಡ್ ಫೋರ್ಟಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡೋದ್ರ ಜೊತೆಗೆ ಅವರು ಆವತ್ತಿನ ದಿನ ಅಂದರೆ August 15 ನಾವೇನು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತೀವೋ
ಅವತ್ತಿನ ದಿನಕ್ಕೆ ಸ್ವತಂತ್ರ ತಂದು ಕೊಟ್ಟಂತಹ ಫ್ರೀಡಮ್ ಫೈಟರ್ಸ್ಗಳನ್ನು ಅವತ್ತಿನ ದಿನ ನೆನೆಸ್ಕೋತಾರೆ, ಜೊತೆಗೆ ಅವರಿಗೆ ಹಾನರ್ ಮಾಡ್ತಾರೆ ಅವರ ಒಂದು ಸಮಾಧಿಗೆ. ಸೊ ಅವ್ರು ಏನು ಮಾಡ್ತಾರೆ, ಗೌರವಾರ್ಪಣೆಯನ್ನು ಮಾಡ್ತಾರೆ. ಅಂದರೆ ನಾವು ಅಟ್ ಎ ಟೈಮ್ ಒಂದೇ ದಿನ ನಾವು ಸ್ವತಂತ್ರವನ್ನು ತಗೊಳ್ಳಿಲ್ಲ. ನೂರಾರು ವರ್ಷಗಳ ಕಾಲ ಎಷ್ಟೋ ಜನ ವ್ಯಕ್ತಿಗಳು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ಸಾವನ್ನು ಅಪ್ಪಿದ್ದಾರೆ. ಸೊ ಅವತ್ತಿನ ದಿನ ಅವರನ್ನು ನೆನೆಸ್ಕೋತೀವಿ. ಸೊ ನೆನೆಸ್ಕೊಂಡು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿ ಅವರಿಗೆ ಗೌರವ ಅರ್ಪಣೆಯನ್ನು ಸಹ ಮಾಡ್ತೀವಿ. ಸೊ ಇದು ಅವತ್ತಿನ ದಿನ ಮಾಡ್ತಕ್ಕಂತಹ ಕೆಲಸ. ಯಾರು? ಪ್ರಧಾನಮಂತ್ರಿಯವರು. ಎಲ್ಲಿ? ದೆಹಲಿಯ ರೆಡ್ ಫೋರ್ಟ್ ಕೋಟೆಯಲ್ಲಿ. ಜೊತೆಗೆ ನಾವೂ ಸಹ ಆಯಾ ಒಂದು ಸ್ಟೇಟಲ್ಲೂ ಸಹ ಏನು ಮಾಡ್ತಾರೆ, ಸೊ ಫ್ಲ್ಯಾಗ್ ಹಾಸ್ಟಿಂಗನ್ನು ಮಾಡಿ, ಸೊ ಆಯಾ ಸ್ಟೇಟಲ್ಲಿ ಇರುವಂಥ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ರಾಜ್ಯಪಾಲರುಗಳು, ಸೊ ಯಾರು ಮುಖ್ಯ ಅತಿಥಿಗಳಾಗಿರ್ತಾರೋ ಅವರು ಫ್ಲ್ಯಾಗ್ ಹಾಸ್ಟಿಂಗನ್ನು ಸಹ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆ ಶಾಲೆಗಳಿಗೆ ಬಂದಾಗ ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರಿರ್ಬೋದು ಅಥವಾ ಮ್ಯಾನೇಜ್ಮೆಂಟವ್ರು ಇರ್ಬೋದು, ಸೊ ಆ ಊರಿನ ಹಿರಿಯ ಅಧಿಕಾರಿಗಳು ಯಾರಾದರೂ ಬಂದು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಕ್ಕಂಥದ್ದನ್ನು ನೋಡಿರ್ತೀವಿ. ಸೊ ನೆಕ್ಸ್ಟು ರಿಪಬ್ಲಿಕ್ ಡೇ. Republic Day is celebrated on 26th January every year. ಸೊ ನಿಮ್ಗೆ ಗೊತ್ತಿದೆ ರಿಪಬ್ಲಿಕ್ ಡೇನ ನಾವು ಯಾವತ್ತು ಆಚರಣೆ ಮಾಡ್ತೀವಿ ಅಂತ. ಯಾವಾಗ? 26th January, ಹೌದಲ್ವಾ? ಆನ್ ದಿಸ್ ಡೇ ಇನ್ 1950 ಇಂಡಿಯಾ ವಾಸ್ ಡಿಕ್ಲೇರ್ಡ್ ಎ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಎ ಸ್ಪೆಷಲ್ ಪ್ಯಾರೇಡ್ ಇಸ್ ಟೇಕನ್ ಔಟ್ ರಾಜ್ಪಥ್ ಇನ್ ನ್ಯೂ ಡೆಲ್ಲಿ ಎವ್ರಿ ಇಯರ್. ಸೊ ನಾವು ಈ ರಿಪಬ್ಲಿಕ್ ಡೇನ ಜನವರಿ 26, 1950 ಅದರ ಒಂದು ನೆನಪಿಗಾಗಿ ಆಚರಣೆಯನ್ನು ಮಾಡ್ತೀವಿ. ಯಾವ ದಿನ? ಜನವರಿ 26. ಜೊತೆಗೆ ಆವತ್ತಿನ ದಿನ ಏನು ಮಾಡ್ತೀವಿ, ಆ ಒಂದು ದೆಹಲಿಯಲ್ಲಿ ಅಂದರೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಸ್ಟೇಟ್ ಲೆವೆಲಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎ ಸ್ಪೆಷಲ್ ಪ್ಯಾರೇಡ್ ಇಸ್ ಟೇಕನ್ ಔಟ್ ಅಟ್ ರಾಜಪಥ್ ಅಂತ ಒಂದು ಪ್ಲೇಸ್ ಇದೆ. ರಿಪಬ್ಲಿಕ್ ಡೇ ದಿನ ದೆಹಲಿಯಲ್ಲಿ ಅವರು ಒಂದು ಪ್ಯಾರೇಡನ್ನು ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಪಿಕ್ಚರನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಈ ರೀತಿ ಎವ್ರಿ ಇಯರು ಈ ರೀತಿ ಒಂದು ಪ್ಯಾರೇಡನ್ನು ಮಾಡ್ತಾರೆ. ದ ಆರ್ಮ್ಡ್ ಫೋರ್ಸಸ್, ಪೊಲೀಸ್ ಫೋರ್ಸಸ್ ಯಾರದನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಆರ್ಮ್ಡ್ ಫೋರ್ಸಸ್ ಮತ್ತು ಅಂದರೆ ಆರ್ಮಿಯ ಒಂದು ಸೈನಿಕರಿರ್ಬೋದು, ಪೊಲೀಸ್ ಫೋರ್ಸಸ್ ಮತ್ತು NCC ಆ್ಯಂಡ್ ಚಿಲ್ಡ್ರನ್ಸ್ ಫ್ರಮ್ ಡಿಫ್ರೆಂಟ್ ಸ್ಕೂಲ್ಸ್ ಟೇಕ್ ಪಾರ್ಟ್ ಇನ್ ದಿ ಪ್ಯಾರೇಡಲ್ಲಿ ಇಷ್ಟೋ ಜನ ಭಾಗವಹಿಸ್ತಾರೆ. ಯಾರ್ಯಾರು? ಆರ್ಮಿಯ ಒಂದು ಫೋರ್ಸ್ ಇರ್ಬೋದು, ಪೊಲೀಸ್ ಫೋರ್ಸ್, NCC ಅವರು, ಹಾಗೆಯೇ ಕೆಲವೊಂದು ಶಾಲೆಗಳಿಂದ ಕೆಲವು ಮಕ್ಕಳನ್ನು ಆಯ್ಕೆ ಮಾಡಿ ಅವತ್ತಿನ ದಿನಲ್ಲಿ ಪರೇಡ್ ಮಾಡಿಸ್ತಾರೆ. ಸೊ ಯಾವಾಗ? ರಿಪಬ್ಲಿಕ್ ಡೇ ದಿನ. ರಿಪಬ್ಲಿಕ್ ಡೇ ಯಾವಾಗ? 26 ಜನವರಿ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟೇಕ್ ದಿ ಸಲ್ಯೂಟ್ ಅಟ್ ದಿ ಪ್ಯಾರೇಡ್. ಸೊ ಆವತ್ತಿನ ದಿನ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಸೊ ಪ್ರೆಸಿಡೆಂಟ್ ಅಂದರೆ ನಮ್ಮ ದೇಶದ ರಾಷ್ಟ್ರಪತಿ. ಇಂಡಿಪೆಂಡೆನ್ಸ್ ಡೇ ದಿನ ಯಾರು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಕ್ಕಂಥದ್ದು? ಪ್ರೈಮ್ ಮಿನಿಸ್ಟರ್. ಹಾಗೆಯೇ ರಿಪಬ್ಲಿಕ್ ಡೇ ದಿನ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಕ್ಕಂಥದ್ದು ಮತ್ತು ಹಾನರನ್ನು ಪಡ್ಕೊಳ್ತಕ್ಕಂಥದ್ದು, ಆ ಪ್ಯಾರೇಡ್ಲಿ ಮಾಡ್ತಕ್ಕಂಥ ಸಲ್ಯೂಟನ್ನು, ಅಂದರೆ ಪರೇಡ್ ಮಾಡಬೇಕಾದ್ರೆ ಬಂದು ಅಲ್ಲಿ ಸಲ್ಯೂಟ್ ಮಾಡ್ತಾರೆ. ಸೊ ಆ ಒಂದು ಸಲ್ಯೂಟನ್ನು ಪಡ್ಕೊಳ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ ಆಫ್ ಅವರ್ ಇಂಡಿಯಾ. ಚಿಲ್ಡ್ರನ್ಸ್ ಆರ್ ಗಿವನ್ ಬ್ರೇವರಿ ಅವಾರ್ಡ್ಸ್. ಎವ್ರಿ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರಿ ಪುಟ್ಸ್ ಅಪ್ ಎ ಕಲ್ಚರಲ್ ಸ್ಪೆಕ್ಟಲ್ ಆರ್ ಟೇಬಲ್ ದಟ್ ಫಾರ್ಮ್ ಎ ಪಾರ್ಟ್ ಆಫ್ ದಿ ಪ್ಯಾರೇಡ್. ಸೊ ಅವತ್ತಿನ ದಿನ ಏನು ಮಾಡ್ತಾರೆ, ಪ್ರತಿ ಸ್ಟೇಟಿಂದನೂ ಸಹ ಕೆಲವೊಂದು ಚಿಲ್ಡ್ರನ್ಸ್ಗಳನ್ನು ಅಂದರೆ ಶಾಲೆಯ ವಿದ್ಯಾರ್ಥಿಗಳನ್ನು ಕರೆಸ್ಕೊಂಡು ಆ ಪ್ಯಾರೇಡಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಆ ಒಂದು ಹಾನರನ್ನು ಪಡ್ಕೊಳ್ತಕ್ಕಂಥದ್ದು ಪ್ರೆಸಿಡೆಂಟ್ ಅವರು. ಸೊ ಹಾಗೆ ನೆಕ್ಸ್ಟ್ ಬರೋಣ. ಸೊ ಮತ್ತೊಂದು ದಿನ ಯಾವುದು ಈ ನ್ಯಾಷನಲ್ ಫೆಸ್ಟಿವಲಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಹೇಳಿದಾಗ ಗಾಂಧಿ ಜಯಂತಿ. ಸೊ ನಿಮಗೆ ಗೊತ್ತೇ ಇದ್ದಾರೆ ಗಾಂಧಿ ಜಯಂತಿ ಅಂದರೆ ಏನು. ಸೊ ಯಾರ ಒಂದು ನೆನಪಿಗಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಒಂದು ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಂಡಂತಹ ಇಂಡಿಪೆಂಡೆನ್ಸನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಒಂದು ನೆನಪಿಗಾಗಿ. ಸೊ ಯಾವಾಗ ಆಚರಿಸ್ತೀವಿ? ಮಹಾತ್ಮ ಗಾಂಧಿ ದ ಫಾದರ್ ಆಫ್ ನೇಷನ್, ಹೌದಲ್ವಾ? ಮಹಾತ್ಮ ಗಾಂಧಿ ದ ಫಾದರ್ ಆಫ್ ದಿ ನೇಷನ್ ವಾಸ್ ಬಾರ್ನ್ ಆನ್ 2nd October 1869. ಸೊ ಅವರ ಒಂದು ದಿನ ಯಾವುದು? October 2nd,
1869 1869 ಅಕ್ಟೋಬರ್ 2 ಅವರ ಒಂದು ಬರ್ತ್ ಅಥವಾ ಜನನ ಆಗುತ್ತೆ. ಇಟ್ ವಾಸ್ ಹಿ ಹೂ ಲೆಡ್ ಇಂಡಿಯಾ ಟು ಹರ್ ಫ್ರೀಡಮ್. ಹಿ ಬಿಲೀವ್ಡ್ ಇನ್ ಟ್ರೂತ್ ಆ್ಯಂಡ್ ನಾನ್ ವೈಲೆನ್ಸ್. We celebrate his birthday to honor him. A special function is held at Rajghat is Samadhi. ಸೊ ಈ ಒಂದು ಗಾಂಧಿ ಜಯಂತಿಯನ್ನು ನಾವು ಏನಕ್ಕೋಸ್ಕರ ಆಚರಣೆ ಮಾಡ್ತೀವಿ ಅಂದರೆ, ಅವರು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತಹ ಎಲ್ಲ ಮಹಾನ್ ಗಣ್ಯ ವ್ಯಕ್ತಿಗಳಲ್ಲಿ ಇವರು ಪ್ರಮುಖರಾಗಿ ನಿಲ್ತಾರೆ. ಸೊ ಅದಕ್ಕೋಸ್ಕರ ಅವರಿಗೆ ಒಂದು ಹಾನರನ್ನು, ಒಂದು ರೆಸ್ಪೆಕ್ಟನ್ನು ಕೊಡೋದಕ್ಕೋಸ್ಕರ ನಾವು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಇವರು ಸತ್ಯ ಮತ್ತು ಅಹಿಂಸೆಯಲ್ಲಿ ಹೆಚ್ಚು ನಂಬಿಕೆಯನ್ನು ಹೊಂದಿದಂಥವರು. ಹಿ ಬಿಲೀವ್ಡ್ ಇನ್ ಟ್ರೂತ್ ಆ್ಯಂಡ್ ನಾನ್ ವೈಲೆನ್ಸ್. ಸೊ ಅದಕ್ಕೋಸ್ಕರ ನಾವು ವಿ ಸೆಲೆಬ್ರೇಟ್ ಇಸ್ ಬರ್ತ್ಡೇ ಟು ಹಾನರ್ ಹಿಮ್. ಸತ್ಯ ಅಹಿಂಸೆಯಿಂದಲೇ ನಮ್ಮ ದೇಶಕ್ಕೆ ಇವರು ಸ್ವತಂತ್ರವನ್ನು ತಂದು ಕೊಡ್ತಾರೆ. ಸೊ ಅದಕ್ಕೋಸ್ಕರ ಆವತ್ತಿನ ದಿನವನ್ನು ಒಂದು ಸ್ಪೆಷಲ್ ಫಂಕ್ಷನ್ ಆಗಿ ಮಾಡ್ತೀವಿ. ಜೊತೆಗೆ ಇವರು ಸಮಾಧಿ ಇರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ರಾಜ್ಘಟ್. ಸೊ ರಾಜಘಟ್ ಅಂತ ದೆಹಲಿಯಲ್ಲಿರುವಂತಹ ರಾಜಘಟ್ ಅನ್ನೋ ಒಂದು ಪ್ಲೇಸಲ್ಲಿ ಇವರ ಒಂದು ಸಮಾಧಿ ಇದೆ. ಸೊ ಅಲ್ಲಿ ಅವರಿಗೆ ಒಂದು ಹಾನರನ್ನು ಮಾಡ್ತಾರೆ. ಸೊ ಇದಿಷ್ಟು ನ್ಯಾಷನಲ್ ಫೆಸ್ಟಿವಲ್ಸ್ ಯಾವ್ಯಾವುದು: ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಮತ್ತು ಗಾಂಧಿ ಜಯಂತಿ. ಸೊ ಇದಿಷ್ಟು ನಾವು ಇಡೀ ದೇಶವೇ ಯಾವುದೇ ಜಾತಿ ಧರ್ಮ ಇಲ್ಲದೇ ಆಚರಣೆ ಮಾಡ್ತಕ್ಕಂತಹ ಒಂದು ಹಬ್ಬಗಳು, ಹೌದಲ್ವಾ? ಸೊ ಕೆಲವೊಂದು ಹಬ್ಬಗಳನ್ನು ಕೆಲವು ಒಂದು ಧರ್ಮದವರು ಮಾತ್ರ ಆಚರಣೆ ಮಾಡ್ತಾರೆ. ಬಟ್ ಈ ಒಂದು ನ್ಯಾಷನಲ್ ಫೆಸ್ಟಿವಲ್ ಅಂತ ಬಂದಾಗ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಸಹ ಯಾವುದೇ ಭೇದ ಭಾವ ಇಲ್ಲದೇ ಆಚರಣೆ ಮಾಡುವಂತಹ ಹಬ್ಬಗಳು. ಸೊ ನೆಕ್ಸ್ಟ್ ಅವಾಗಾದರೆ ರಿಲಿಜಿಯಸ್ ಫೆಸ್ಟಿವಲ್ಸ್ ಬರೋಣ. ಸೊ ಏನು ರಿಲಿಜಿಯಸ್ ಫೆಸ್ಟಿವಲ್ಸ್ ನೋಡೋಣ. ಡಿಫ್ರೆಂಟ್ ರಿಲಿಜಿಯಸ್ ಫೆಸ್ಟಿವಲ್ಸ್ ಆರ್ ಸೆಲೆಬ್ರೇಟೆಡ್ ಬೈ ದಿ ಪೀಪಲ್ ಆಫ್ ಡಿಫ್ರೆಂಟ್ ರಿಲಿಜಿಯಸ್. ಸೊ ಇವಾಗ ನಾವು ನ್ಯಾಷನಲ್ ಫೆಸ್ಟಿವಲ್ಸ್ ಆಯಿತು, ಇವಾಗ ರಿಲಿಜಿಯಸ್ ಫೆಸ್ಟಿವಲ್ಸ್. ಸೊ ಅಂತ ಹೇಳಿದಾಗ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ಸ್ ಏನು ಮಾಡ್ತಾರೆ, ಡಿಫ್ರೆಂಟ್ ಟೈಪ್ ಆಫ್ ರಿಲಿಜಿಯನ್ಸ್ಗಳಲ್ಲಿ ಆಚರಣೆಯನ್ನು ಮಾಡ್ತಾರೆ. ವಿವಿಧ ಧರ್ಮದ ಜನರು ವಿವಿಧ ರೀತಿಯ ಅವರದೇ ಧರ್ಮಕ್ಕೆ ಸಂಬಂಧಿಸಿದಂತಹ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಸೊ ಯಾವ್ಯಾವುದು ಹಾಗಾದರೆ ಆ ಹಬ್ಬಗಳು, ಫೆಸ್ಟಿವಲ್ಸ್ ಯಾವುದು ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ಹೋಳಿ. ಸೊ ಹೋಳಿ ಹಬ್ಬವನ್ನು ಸಹ ನಾವು ಆಯಾ ಧರ್ಮದವರು ಆಚರಣೆ ಮಾಡ್ತಾರೆ. ಸೊ ನೋಡೋಣ. ಹೋಳಿ ಈಸ್ ದಿ ಫೆಸ್ಟಿವಲ್ ಆಫ್ ಕಲರ್ಸ್. ಹೋಳಿ ಈಸ್ ಬೋತ್ ಎ ರಿಲಿಜಿಯಸ್ ಆ್ಯಂಡ್ ಹಾರ್ವೆಸ್ಟ್ ಫೆಸ್ಟಿವಲ್. People splash colors on each other and exchange greetings. A special sweet dish, ಗುಜಿಯಾ, ಈಸ್ ಈಟನ್. ಸೊ ಹೋಳಿ ಹಬ್ಬ ಅಂತಕ್ಕಂಥದ್ದು ಏನನ್ನು ಮೆನ್ಷನ್ ಮಾಡುತ್ತೆ? ಕಲರ್ಸನ್ನು. ಸೊ ಹೋಳಿ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಬರ್ತಕ್ಕಂಥದ್ದೇನು? ಕಲರ್ಸ್. ಸೊ ಹೋಳಿಯನ್ನು ಒಂದು ಧರ್ಮದ ಒಂದು ಪ್ರತೀಕವಾಗಿ ಹೇಗೆ ಆಚರಣೆಯನ್ನು ಮಾಡ್ತಾರೆ. ಮತ್ತು ಇದನ್ನು ಎಲ್ಲ ರಿಲಿಜಿಯನಲ್ಲಿ ಇರ್ತಕ್ಕಂಥವ್ರು ಸಹ ಇದನ್ನ ಆಚರಣೆ ಮಾಡ್ತಾರೆ. ಜೊತೆಗೆ ಪೀಪಲ್ ಅದು ಆ ಒಂದು ಹಬ್ಬದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಪ್ಲ್ಯಾಶ್ ಕಲರ್ಸ್ ಆನ್ ಈಚ್ ಅದರ್, ಅಂದರೆ ಬಣ್ಣವನ್ನು ಹಚ್ಚುವಂಥದ್ದು. ಸ್ಪ್ಲ್ಯಾಶ್ ಮೀನ್ಸ್ ಬಣ್ಣವನ್ನು ಎರಚುವುದು ಅಥವಾ ಹಾಕುವುದು ಅಂತ ಹೇಳ್ತೀವಿ. ಬಣ್ಣವನ್ನು ಹಚ್ಚುವುದರ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಜೊತೆಗೆ ಅವರು ಹೋಳಿ ಹಬ್ಬದ ಶುಭಾಶಯನ ಎಕ್ಸ್ಚೇಂಜ್ ದಿ ಗ್ರೀಟಿಂಗ್ಸ್, ಅವರು ಹೋಳಿ ಹಬ್ಬದ ಶುಭಾಶಯನ ಅವರು ಎಕ್ಸ್ಚೇಂಜ್ ಮಾಡ್ಕೋತಾರೆ. ಜೊತೆಗೆ ಅವತ್ತಿನ ದಿನ ಸ್ವೀಟನ್ನು ಅವರು ಅವ್ರು ಏನು ಮಾಡ್ತಾರೆ, ತಿಂತಾರೆ. ಅಂದರೆ ಸ್ವೀಟ್ ಡಿಶ್ ಅದರಲ್ಲಿ ಸ್ಪೆಷಲಾಗಿ ಗುಜಿಯಾ ಅಂತ ಒಂದು ಸ್ವೀಟ್ ಇದೆ. ಸೊ ಆ ಒಂದು ಸ್ವೀಟನ್ನು ಈ ಒಂದು ಹಬ್ಬದಲ್ಲಿ ಬಳಕೆ ಮಾಡ್ತಾರೆ. ಸೊ ಇದೊಂದು. ನೆಕ್ಸ್ಟು ಈದ್. ಸೊ ಈದ್ ಅಂದ ತಕ್ಷಣ ಇದು ಒಂದು ಧರ್ಮದವರು ಆಚರಿಸ್ತಕ್ಕಂತಹ ಹಬ್ಬ. ಯಾರು? ಸೊ ನಮ್ಮ ಮುಸ್ಲಿಂ ಜನಾಂಗದವರು ಆಚರಣೆ ಮಾಡ್ತಕ್ಕಂತಹ ಒಂದು ಹಬ್ಬ. ಈದ್ ಈಸ್ ಎ ಮುಸ್ಲಿಂ ಫೆಸ್ಟಿವಲ್. ಈದ್ ಈಸ್ ಎ ಮುಸ್ಲಿಂ ಫೆಸ್ಟಿವಲ್. ದೇರ್ ಆರ್ 2 ಈದ್ಸ್, ಈದ್ ಉಲ್ ಫಿಟರ್ ಆ್ಯಂಡ್ ಈದ್ ಉಲ್ ಜುವಾ. ಈದ್ ಉಲ್ ಫಿಟರ್ ಈಸ್ ಎ ಸೆಲೆಬ್ರೇಟೆಡ್ ಅಟ್ ದಿ ಎಂಡ್ ಆಫ್ ದಿ ರಂಜಾನ್. ಅಂದರೆ ಈ ಒಂದು ಈದ್ ಅಂತಕ್ಕಂಥದ್ರಲ್ಲಿ 2 ಟೈಪ್ಸ್ ಇದೆಯಂತೆ. ಸೊ ಅದು ಯಾವ್ಯಾವುದು ಅಂತ ಹೇಳಿದಾಗ, ಈದ್ ಉಲ್ ಫಿಟರ್ ಅಂದರೆ ಈದ್ ಉಲ್ ಜುವಾ ಅಂತ. ಸೊ ಆ 2 ವಿಧವಾದ ಹಬ್ಬವನ್ನು ಅವರು ಆಚರಣೆ ಮಾಡ್ತಾರೆ. ಈ ಈದ್ ಉಲ್ ಫಿಟರ್ ಅನ್ನುವಂತಹದನ್ನು
ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ರಂಜಾನ್ನ ಎಂಡಿಂಗ್ ಟೈಮಲ್ಲಿ. ಸೊ ರಂಜಾನ್ ಹಬ್ಬ ಒಂದು ಎಂಡಿಂಗ್ ಟೈಮಲ್ಲಿ ಆ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎ ಮಂತ್ ಲಾಂಗ್ ಪೀರಿಯಡ್ ವೆನ್ ಮುಸ್ಲಿಮ್ಸ್ ಫಾಸ್ಟ್ ಫ್ರಮ್ ದಿ ಡಾನ್ ಟು ಡಸ್ಕ್. ಅಂದರೆ ಇವರು ಆ ರಂಜಾನ್ ಹಬ್ಬದ ಒಂದು ಪ್ರಾರಂಭದಿಂದ ಏನು ಮಾಡ್ತಾರೆ, ಉಪವಾಸ ಇರ್ತಾರೆ. ಸೊ ಉಪವಾಸ ಇದ್ದು ಕೊನೆಯಲ್ಲಿ ಆಚರಣೆ ಮಾಡ್ತಾರೆ. ಆನ್ ದಿಸ್ ಡೇ ಪೀಪಲ್ ಗೋ ಟು ದಿ ಮಸ್ಕಾಸ್ ಟು ಆಫ್ಟರ್ ಪ್ರೇಯರ್ಸ್. ಸೊ ಅವ್ರು ಏನು ಮಾಡ್ತಾರೆ, ಈವ್ನಿಂಗ್ ಟೈಮ್ ಇರ್ಬೋದು ಮತ್ತು ಮಾರ್ನಿಂಗ್ ಟೈಮಲ್ಲಿ ಏನು ಮಾಡ್ತಾರೆ ಅವರು, ಸೊ ಅವರ ಒಂದು ಮಸೀದಿಗಳು ಅಂತ ನಾವೇನು ಹೇಳ್ತೇವೋ, ಸೊ ಅಲ್ಲಿಗೆ ಹೋಗಿ ಅವರು ಪ್ರೇಯರನ್ನು ಮಾಡ್ತಾರೆ. ಸೊ ಪ್ರೇಯರ್ ಮಾಡಿ ಈವ್ನಿಂಗ್ ಟೈಮು ಅವ್ರು ಪ್ರೇಯರ್ ಮಾಡಾದಮೇಲೆ ಆಫ್ಟರ್ ದಿ ಈದ್ ನಮಾಜ್ ಪೀಪಲ್ ಎಂಬ್ರೇಸ್ ಈಚ್ ಅದರ್. ಸೊ ಅವ್ರೇನು ಮಾಡ್ತಾರೆ, ವಿಶ್ ಮಾಡ್ಕೋತಾರೆ. ಸೊ ವಿಶ್ ಮಾಡಿ ವಿಶಿಂಗ್ ಈದ್ ಮುಬಾರಕ್ ಸೆವಿನ್ ಎ ಸ್ಪೆಷಲ್ ಸ್ವೀಟ್ ಡಿಶ್ ಇಸ್ ಪ್ರಿಪೇರ್ಡ್ ಸ್ಪೆಷಲಿ ಆನ್ ಈದ್. ಸೊ ಅವರು ಈ ಒಂದು ಈದ್ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಪ್ರೇಯರ್ ಮಾಡ್ತಾರೆ. ಸೊ ಅವರ ಒಂದು ಮಸೀದಿಗೆ ಹೋಗಿ ಪ್ರೇಯರೆಲ್ಲ ಆದಮೇಲೆ ಸೊ ಒಂದು ವಿಶ್ ಮಾಡ್ತಾರೆ, ಈದ್ ಮುಬಾರಕ್ ಅಂತ ಏನೋ ಅವರು ವಿಶ್ ಮಾಡಿ ನಂತರ ಅವರು ಸ್ವೀಟ್ ತಿನ್ನೋದ್ರ ಮೂಲಕ ಈ ಒಂದು ಈದ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಂದರೆ ಇದು ರಿಲಿಜಿಯಸ್ ಫೆಸ್ಟಿವಲ್ಗಳಲ್ಲಿ ಬರ್ತಕ್ಕಂತಹ ಒಂದು ಹಬ್ಬ. ಸೊ ನೆಕ್ಸ್ಟು ದಸರಾ. ಸೊ ದಸರಾ ಹಬ್ಬ ನಿಮಗೆ ಗೊತ್ತೇ ಇದೆ ಆಲ್ಮೋಸ್ಟ್, ಹೌದಲ್ವಾ? ಸೊ ನೋಡೋಣ ಇದ್ರ ಬಗ್ಗೆ. ದಸರಾ ದಿಸ್ 10 day ಫೆಸ್ಟಿವಲ್ ಇಸ್ ಆಲ್ಸೋ ನೌನ್ ಆ್ಯಸ್ ವಿಜಯದಶಮಿ. ಸೊ ಈ ಒಂದು ಹಬ್ಬವನ್ನು ನಾವು ವಿಜಯದಶಮಿ ಅಂತಲೂ ಸಹ ಕರಿತೀವಿ. ದಸರಾವನ್ನು ವಿಜಯದಶಮಿ ಅಂತ. ಸೊ ಯಾಕೆ ವಿಜಯದಶಮಿ ಅಂತ ಕರಿತೀವಿ ಅಂದರೆ, ಸೊ ಅದಕ್ಕೆ ತುಂಬ ಒಂದು ದೊಡ್ಡ ಕಥೆನೇ ಇದೆ. ಸೊ ಅದನ್ನ ನೆಕ್ಸ್ಟ್ ನೋಡೋಣ. ಸೊ ಇದನ್ನ 10 days ಒಂದು ರಥವಾಗಿ ಆಚರಣೆಯನ್ನು ಮಾಡ್ತಾರೆ. ಒಂದೊಂದು ದಿನವೂ ಸಹ ಒಂದೊಂದು ದೇವತೆಯನ್ನು ಆಚರಣೆ ಮಾಡ್ತಕ್ಕಂಥ ಹಬ್ಬ ಇದು. ಇಟ್ ಈಸ್ ಸೆಲೆಬ್ರೇಟ್ ದಿ ವಿಕ್ಟರಿ ಆಫ್ ಗುಡ್ ಓವರ್ ಎವಿಲ್. ಸೊ ಇದನ್ನು ಯಾವುದೇ ಒಂದು ಪ್ರತೀಕವಾಗಿ ಆಚರಣೆ ಮಾಡ್ತೀವಿ ಅಂದರೆ, ಒಳ್ಳೆಯದು ಅಂತಕ್ಕಂಥದ್ದು ಕೆಟ್ಟದರ ವಿರುದ್ಧ ಗೆದ್ದದರ ಒಂದು ಪ್ರತೀಕವಾಗಿ, ದುಷ್ಟಶಕ್ತಿಯ ವಿರುದ್ಧ ಒಳ್ಳೆಯ ಶಕ್ತಿ ಗೆದ್ದಂತಹ ಒಂದು ಪ್ರತೀಕವಾಗಿ ಈ ಒಂದು ವಿಜಯದಶಮಿಯನ್ನು ಆಚರಣೆ ಮಾಡ್ತೀವಿ. ಇಟ್ ಈಸ್ ಬಿಲೀವ್ಡ್ ದಟ್ ರಾಮ ಕಿಲ್ಡ್ ರಾವಣ ಆನ್ ದಿಸ್ ಡೇ. ಅಂದರೆ ದಸರಾದ 10ನೇ ದಿನ ಏನಿದೆಯೋ, ಸೊ ಆ ದಿನವನ್ನು ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ಸೊ ಯಾವುದು ಆ ಒಂದು ದಿನ ಅಂತ ಹೇಳಿದ್ರೆ, ರಾಮ ರಾವಣನನ್ನು ಕೊಂದಿದಂತಹ ರಾಮ ಕಿಲ್ಡ್ ರಾವಣ ಆನ್ ದಿಸ್ ಡೇ. ಅಂದರೆ ರಾಮ ರಾವಣನನ್ನು ಸಾಯಿಸಿದಂತಹ ದಿನ ಇದು. ಇನ್ ನಾರ್ತ್ ಇಂಡಿಯಾ ರಾಮಲೀಲಾ ದ ಸ್ಟೋರಿ ಆಫ್ ರಾಮ ಈಸ್ enacted on the 10th day. Effigies of Ravana, ಮೇಘನಾದ ಆ್ಯಂಡ್ ಕುಂಭಕರ್ಣ ಆರ್ ಬಾರ್ನ್. ಸೊ ಈ ಒಂದು ದಿನದಲ್ಲಿ ಒಂದು ಉತ್ತರ ಕರ್ನಾಟಕದಲ್ಲಿ ರಾಮಲೀಲಾ ಅಂತಕ್ಕಂತಹ ಒಂದು ನಾಟಕವನ್ನು ಮಾಡ್ತಾರೆ. ಜೊತೆಗೆ ಆವತ್ತಿನ ದಿನ ರಾವಣನ ಮತ್ತು ಮೇಘನಾದ ಮತ್ತು ಕುಂಭಕರ್ಣ, ಸೊ ಇವರ ಒಂದು ಪ್ರತಿಮೆಗಳನ್ನು ಇಟ್ಟು, ದೊಡ್ಡ ಒಂದು ಪ್ರತಿಮೆಗಳನ್ನು ಇಟ್ಟು ಅವ್ರು ಏನು ಮಾಡ್ತಾರೆ, ಸೊ ಅದನ್ನ ಬೆಂಕಿ ಹಚ್ಚೋ ರೀತಿಯಲ್ಲೋ ಸೊ ಹೀಗೆ ಅವರು ಆಚರಣೆ ಮಾಡ್ತಾರೆ. ಇನ್ ವೆಸ್ಟ್ ಬೆಂಗಾಲ್ ಇಟ್ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ದುರ್ಗಾ ಪೂಜಾ. ಸೊ ಇವಾಗ ನಾನು ಹೇಳಿದ್ದು ನಾರ್ತ್ ಸೈಡಲ್ಲೆಲ್ಲ ಏನು ಮಾಡ್ತಾರೆ, ಸೊ 3 ಪ್ರತಿಮೆಗಳನ್ನು ಮಾಡ್ತಾರೆ. ಯಾರ್ಯಾರು, ರಾವಣ ಮತ್ತು ಮೇಘನಾದ ಹಾಗೆಯೇ ಕುಂಭಕರ್ಣ ಇವರ ಒಂದು ಪ್ರತಿಮೆಯನ್ನು ಮಾಡಿ, ಸೊ ಆ ಪ್ರತಿಮೆಯನ್ನು ಹಬ್ಬದ ಕೊನೆಯ ಭಾಗವಾಗಿ ಅವುಗಳನ್ನು ಏನು ರಾಮ ಹೇಗೆ ಬಿಲ್ಲು ಬಾಣವನ್ನು ಯೂಸ್ ಮಾಡ್ತಾಯಿದ್ದೋ ಆ ರೀತಿಯಲ್ಲಿ ಅವಕ್ಕೆ ಬೆಂಕಿಯನ್ನು ಇಟ್ಟು, ಸೊ ಅದನ್ನ ಅವರನ್ನು ಏನು ಮಾಡ್ತಾರೆ, ಸೊ ಉರಿಯುವಂತೆ ಮಾಡಿ, ಸೊ ಅದರಿಂದ ಅವರು ಹಬ್ಬವನ್ನು ಫಿನಿಷ್ ಮಾಡ್ತಾರೆ. ಸೊ ಅಲ್ಲಿಗೆ ರಾವಣ ಅಂದರೆ ದುಷ್ಟಶಕ್ತಿಗಳು ನಾಶ ಆಯಿತು ಅನ್ನೋರ ಒಂದು ಪ್ರತೀಕವಾಗಿ ಈ ಹಬ್ಬವನ್ನು ಆ ಒಂದು ನಾರ್ತ್ ಸೈಡಲ್ಲೆಲ್ಲ ಮಾಡ್ತಾರೆ. ಜೊತೆಗೆ ಒಂದೊಂದು ರಾಜ್ಯದಲ್ಲೂ ಸಹ ಒಂದೊಂದು ರೀತಿಯಲ್ಲಿ ಒಂದೊಂದು ಆಚರಣೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಸೊ ದಸರಾ ಅಥವಾ ವಿಜಯದಶಮಿ ಅಂದಾಗ, ಸೊ ನಮ್ಮಲ್ಲೆಲ್ಲ ಏನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿರ್ಬೋದು, ದಸರಾ ದಿನ ಏನು ಮಾಡ್ತಾರೆ, ಜಂಬೂ ಸವಾರಿಯನ್ನು ಮಾಡ್ತಾರೆ. ಸೊ ಈ ಒಂದು ನಾರ್ತ್ ಸೈಡಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಹೀಗೆ ರಾವಣ ಮತ್ತು ಅವನ ಒಂದು ಏನು ತಮ್ಮಂದಿರುಗಳು ಅವರ ಒಂದು ಪ್ರತಿಮೆಯನ್ನು ಮಾಡಿ ಸುಟ್ಟಾಕೋ ರೀತಿಯಲ್ಲಿ ಮಾಡ್ತಾರೆ. ಸೊ ಹಾಗೆಯೇ ಇನ್ ವೆಸ್ಟ್ ಬೆಂಗಾಲಲ್ಲಿ ಇಟ್ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ದುರ್ಗಾ ಪೂಜಾ. ಅದೇ ದಸರಾ ಹಬ್ಬವನ್ನು ಅವರು ದುರ್ಗಾ ಪೂಜಾ ಅಂತ ಮಾಡ್ತಾರೆ.
Images of goddess are worshipped for 3 days. On the final day of the puja, the images are immersed the river. ಸೊ ಅಲ್ಲಿ ಅವರು ದೇವರ ಒಂದು ಮೂರ್ತಿಗಳನ್ನು ಮಾಡ್ತಾರೆ. ಸೊ ಹಬ್ಬದ ಒಂದು 3 ದಿನ ಅಂತ ಮಾಡಾದಮೇಲೆ ಕೊನೆ ದಿನ ಏನು ಮಾಡ್ತಾರೆ, ಆ ಒಂದು ಮೂರ್ತಿಗಳನ್ನು ನದಿಯ ನೀರಿನಲ್ಲಿ ಬಿಡ್ತಾರಂತೆ. ಸೊ ಹೀಗೆ ಅವರು ಒಂದು ರೀತಿಯಲ್ಲಿ ಈ ಒಂದು ವೆಸ್ಟ್ ಬೆಂಗಾಲಲ್ಲಿ ಪೂಜೆಯನ್ನು ಮಾಡ್ತಾರೆ. ಅಂದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಅವರು ಆಚರಣೆಯನ್ನು ಮಾಡ್ತಾರೆ. ಸೊ ಇದಿಷ್ಟು ದಸರಾ ಹಬ್ಬದ ಬಗ್ಗೆ. ನೆಕ್ಸ್ಟು ದಿವಾಳಿ. ಸೊ ದೀಪಾವಳಿ ಅಂದ ತಕ್ಷಣ ನಿಮಗೆಲ್ಲ ಸೊ ಗೊತ್ತಾಗಿರುತ್ತೆ. ದೀಪಾವಳಿ ಅಂದ ತಕ್ಷಣ ಸೊ ಚಿಕ್ಕ ಮಕ್ಕಳೆಲ್ಲ ಇವಾಗ ಏನು ಅನ್ಕೋತೀರಾ, ಓ ಪಟಾಕಿ ಅಲ್ವಾ, ನಿಮ್ಮ ಇಮ್ಯಾಜಿನ್ಗೆ ಬರೋದಂಥದ್ದೇನು ಪಟಾಕಿ, ಇದ್ರ ಬಗ್ಗೆ ಎಲ್ಲ ನೀವು ನೆನೆಸ್ಕೋತಾ ಇರ್ತೀರ, ಹೌದಲ್ವಾ. ದಿವಾಳಿ ಈಸ್ ದಿ ಫೆಸ್ಟಿವಲ್ ಆಫ್ ಲೈಟ್ಸ್. ದಿವಾಳಿ ಯಾವುದರ ಒಂದು ಸಂಕೇತ ಅಥವಾ ಯಾವುದರ ಒಂದು ಹಬ್ಬ, ಬೆಳಕಿನ ಹಬ್ಬ, ಹೌದಲ್ವಾ. ಇಟ್ ಮಾರ್ಕ್ಸ್ ದಿ ರಿಟರ್ನ್ ಆಫ್ ಲಾರ್ಡ್ ರಾಮ ಆಫ್ಟರ್ 14 years ಆಫ್ ಎಕ್ಸೈಲ್. ಸೊ ಈ ಒಂದು ಹಬ್ಬವನ್ನು ಯಾವ ಥರ ಒಂದು ಪ್ರತೀಕವಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ರಾಮ ಕಾಡಿಗೆ ವನವಾಸ ಹೋಗಿರ್ತಾರೆ, ಹೌದಲ್ವಾ. ಸೊ ಅವರು ಕಾಡಿಗೆ ವನವಾಸ ಹೋದಾಗ 14 ವರ್ಷಗಳ ವನವಾಸವನ್ನು ಮುಗಿಸಿ ಬರ್ತಾರಲ್ಲ, ಆ ಒಂದು ದಿನದ ಒಂದು ಪ್ರತೀಕವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆನ್ ದ ಡೇ ಹೌಸಸ್ ಆರ್ ಕ್ಲೀನ್ಡ್ ಆ್ಯಂಡ್ ಡೆಕೋರೇಟೆಡ್ ವಿತ್ ದಿಯಾಸ್ ಆ್ಯಂಡ್ ಲೈಟ್ಸ್. ಲಕ್ಷ್ಮಿ, ದ ಗಾಡೆಸ್ ಆಫ್ ವೆಲ್ತ್, ಈಸ್ ವರ್ಷಿಪ್ಡ್ ಆನ್ ದಿವಾಲಿ ನೈಟ್. ಚಿಲ್ಡ್ರನ್ ಲೈಟ್ ಕ್ರ್ಯಾಕರ್ಸ್ ಆ್ಯಂಡ್ ಬ್ರೈಟನ್ ಅಪ್ ದಿ ಡಾರ್ಕ್ನೆಸ್ ಆಫ್ ದಿ ನೈಟ್. ಸೊ ಅವತ್ತಿನ ದಿನ ಏನು ಮಾಡ್ತಾರೆ, ಸೊ ನಿಮ್ಗೆ ಗೊತ್ತೇ ಇದೆ, ಹಬ್ಬ ಅಂದ ತಕ್ಷಣ ಮನೆಗಳೆಲ್ಲ ಕ್ಲೀನ್ ಮಾಡಿರ್ತಾರಲ್ವ, ಸೇಮ್. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಅವತ್ತಿನ ದಿನ ಏನು ಮಾಡ್ತಾರೆ, ಮನೆ ಸಾಯಂಕಾಲ ಆಗ್ತಿದ್ದಾಗೇನೆ ಈವ್ನಿಂಗ್ ಟೈಮಲ್ಲಿ ಏನು ಮಾಡ್ತಾರೆ, ಮನೆಗಳಲ್ಲಿ ದೀಪಗಳನ್ನು ಹಚ್ತಿರಲ್ವ. ಸೊ ದೀಪಗಳನ್ನು ಹಚ್ಚಿ ಕತ್ತಲೆಯನ್ನು ಹೋಗಲಾಡಿಸುವಂತಹ ಒಂದು ಕಾರ್ಯವನ್ನು ಈ ಒಂದು ಹಬ್ಬಗಳಲ್ಲಿ ಮಾಡ್ತೀವಿ. ಜೊತೆಗೆ ಲಕ್ಷ್ಮಿಯನ್ನು ಕೂರಿಸೋದು ಅಥವಾ ಲಕ್ಷ್ಮಿಯ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಸೊ ಇದೆಲ್ಲವೂ ಸಹ ಈ ಒಂದು ದೀಪಾವಳಿ ಹಬ್ಬದಲ್ಲಿ ನಡೀತಕ್ಕಂಥದ್ದು. ಜೊತೆಗೆ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ಸೊ ಪಟಾಕಿಗಳನ್ನು ಹೊಡೆಯೋದರ ಮೂಲಕ, ನೈಟ್ ಟೈಮ್ ಏನು ಮಾಡ್ತಾರೆ, ಪಟಾಕಿನ ಹೊಡೆಯೋದರ ಮೂಲಕ ಕತ್ತಲೆಯನ್ನು ಓಡಿಸುವಂತಹ ಒಂದು ಕೆಲಸವನ್ನು ಮಾಡ್ತೀವಿ, ಹೌದಲ್ವಾ. ಸೊ ಇಲ್ಲಿ ರಾಮ ಏನು ಮಾಡ್ತಾನೆ, 14 years ಆದಮೇಲೆ ಬಂದಂಥ ದಿನವಾದ ಒಂದು ಪ್ರತೀಕವಾಗಿ ಸಹ ಆಚರಿಸ್ತಾರೆ. ಕೆಲವರು ಬಲಿಯ ಚಕ್ರವರ್ತಿಯ ಒಂದು ನಾಶದ ದಿನ, ಬಲಿ ಚಕ್ರವರ್ತಿಯ ನಾಶದ ದಿನವಾಗಿ ಸಹ ಆಚರಣೆಯನ್ನು ಮಾಡ್ತಾರೆ. ಸೊ ನಿಮಗೆಲ್ಲ ಗೊತ್ತಿರೋದೇನು, ಬಲಿ ಚಕ್ರವರ್ತಿಯ ಒಂದು ನಾಶ ಮಾಡಿದ್ಮೇಲೆ ಆ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಅಂತ ಗೊತ್ತಿದೆ. ಬಟ್ ಕೆಲವೊಂದು ಕಡೆ ಸೊ ಹೀಗೆ, ಅಂದರೆ ನಾರ್ತ್ ಸೈಡಲ್ಲಿ ಏನು ಮಾಡ್ತಾರೆ, ಸೊ ರಾಮ ಏನು ಬರ್ತಾರೆ ಅಂದರೆ 14 years ಒಂದು ವನವಾಸ ಮುಗಿಸಿದ ಮೇಲೆ, ಸೊ ಅದರ ಒಂದು ಪ್ರತೀಕವಾಗಿ ದೀಪಾವಳಿಯನ್ನು ನಾರ್ತ್ ಸೈಡಲ್ಲಿ ಆಚರಣೆ ಮಾಡ್ತಾರೆ. ನೆಕ್ಸ್ಟು ಗುರುಪುರಬ್. The Sikhs celebrate the birthday of their gurus or ಗುರುಪುರಬ್. ಸೊ ಗುರುಪುರಬ್ ಅಂತ ಒಂದು ಫೆಸ್ಟಿವಲ್ ಇದೆ. ಸೊ ಇದನ್ನು ಯಾವ ಒಂದು ರಿಲಿಜಿಯನ್ ಆಚರಿಸ್ತಾರೆ ಅಂತ ಹೇಳಿದ್ರೆ ಸಿಖ್ಖರು. ಸೊ ಸಿಖ್ ಜನಾಂಗದವರು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ಯಾರ ಒಂದು ಪ್ರತೀಕವಾಗಿ ಅಂತ ಹೇಳಿದ್ರೆ ಸಿಖ್ಖರ ಒಬ್ಬರು ಗುರು ಇದ್ದಾರೆ, ಗುರುಪುರಬ್ ಅಂತ. ಸೊ ಅವರ ಒಂದು ಬರ್ತ್ಡೇ ದಿನವನ್ನು ಇವರು ಆಚರಣೆ ಮಾಡ್ತಾರೆ. ದ ಬರ್ತ್ಡೇ ಆಫ್ ಗುರು ನಾನಕ್ ದೇವ್ಜಿ, ಯಾರ ಒಂದು ನೆನಪಿಗೆ ಅಂತ ಹೇಳಿದ್ರೆ ಗುರುನಾನಕ್. ಸೊ ಗುರುನಾನಕರ ಒಂದು ನೆನಪಿಗೋಸ್ಕರ ಈ ಒಂದು ಗುರುಪುರಬ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ದ ಫೌಂಡರ್ ಆಫ್ ಸಿಕ್ಕಿಸಮ್. ಸೊ ಇವರು ಯಾರು ಅಂತ ಹೇಳಿದ್ರೆ ಸಿಖ್ ಅನ್ನುವಂಥ ಒಂದು ಪಂಗಡವನ್ನು ಹುಟ್ಟು ಹಾಕಿದಂಥವ್ರು. ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದೆಮ್. ಇವರು ತುಂಬ ಅವ್ರಿಗೆ ಪ್ರಮುಖವಾದಂಥ ವ್ಯಕ್ತಿ. ಸಿಖ್ಸ್ ಗೋ ಟು ದಿ ಗುರುದ್ವಾರ್ ಆ್ಯಂಡ್ ಪ್ರೇ ಆನ್ ದಿಸ್ ಡೇ. ಅವತ್ತಿನ ದಿನ ಆ ಒಂದು ಜನಾಂಗದಲ್ಲಿರುವಂತಹ ಜನರು ಸಿಖ್ಗೆ ಹೋಗ್ತಾರೆ, ಗುರುದ್ವಾರಕ್ಕೆ ಹೋಗ್ತಾರೆ. ಗುರುದ್ವಾರಕ್ಕೆ ಹೋಗಿ ಅವರು ಪ್ರೇಯರನ್ನು ಮಾಡ್ತಾರೆ. ದೆ ಲಿಸನ್ ಟು ಪ್ಯಾಸೇಜಸ್ ಫ್ರಮ್ ದೇರ್ ಹೋಲಿ ಬುಕ್. ಅವರು ಒಂದು ಗ್ರಂಥ ಇದೆ, ಗುರು ಸಾಹೇಬರು ಏನು ಗುರು ನಾನಕ್ ಇದ್ದಾರೋ ಅವರು ಬರೆದಿರುವಂತಹ ಒಂದು ಗುರು ಗ್ರಂಥ್ ಸಾಹಿಬ್ ಅನ್ನುವಂತಹ ಒಂದು ಬುಕ್ ಇದೆ. ಇವಾಗ ಬೈಬಲ್ ಅಥವಾ ಹಾಗೆಯೇ ರಾಮಾಯಣ ಮಹಾಭಾರತ ಅಂತ ಹೇಳ್ತೀವಲ್ವ,
ಹಾಗೆಯೇ ಇವರ ಒಂದು ರಿಲಿಜಿಯನಲ್ಲೂ ಸಹ ಗುರು ಗ್ರಂಥ ಸಾಹೇಬ್ ಅಂತ ಒಂದು ಗ್ರಂಥ ಇದೆ. ಸೊ ಅದರಲ್ಲಿರುವಂತಹ ಮಂತ್ರಗಳನ್ನು ಪಠಣೆಯನ್ನು ಅವರು ಮಾಡ್ತಾರೆ ಯಾವಾಗ ಅವರ ಒಂದು ಜನ್ಮದಿನದ ಪ್ರಯುಕ್ತ. ಸೊ ಆ ಒಂದು ಗುರುದ್ವಾರದಲ್ಲಿ ಪ್ರೊಸೆಷನ್ಸ್ ಆರ್ ಟೇಕನ್ ಔಟ್ ಆ್ಯಂಡ್ ಫುಡ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ಎವ್ರಿಬಡಿ. ಸೊ ಅವತ್ತಿನ ದಿನ ಅವ್ರು ಏನು ಮಾಡ್ತಾರೆ ಅಂದರೆ ಸೊ ಫುಡ್ಡನ್ನು ತಯಾರಿಸಿ ಪ್ರತಿಯೊಬ್ಬರಿಗೂ ಸಹ ಹಂಚ್ತಾರಂತೆ. ಅಂದರೆ ಅವತ್ತಿನ ದಿನ ಅನ್ನದಾನದಂತಹ ಒಂದು ಕಾರ್ಯಗಳನ್ನು ಸಹ ಈ ಒಂದು ಸಿಖ್ಖರು ಮಾಡ್ತಾರೆ. ಸೊ ಈ ಒಂದು ಗುರುಪುರವನ್ನು ಆಚರಿಸ್ತಕ್ಕಂಥವ್ರು ಯಾರು? ಸಿಖ್ಖರು. ಸೊ ನೆಕ್ಸ್ಟು ಕ್ರಿಸ್ಮಸ್. ಸೊ ಕ್ರಿಸ್ಮಸ್ ಅಂದ ತಕ್ಷಣ ನಿಮಗೆಲ್ಲ ತಕ್ಷಣ ನಿಮ್ಮ ಮೈಂಡಿಗೆ ಬರೋದೇನು? ಕ್ರಿಸ್ಮಸ್ ಅಂದ ತಕ್ಷಣ ಡಿಸೆಂಬರ್, ಚಳಿ, ಹೌದಲ್ವಾ? ಕ್ರಿಸ್ಮಸ್ ಈಸ್ ಸೆಲೆಬ್ರೇಟೆಡ್ ಆನ್ 25th December every year. ಇಟ್ ಮಾರ್ಕ್ಸ್ ದಿ ಬರ್ತ್ ಆಫ್ ಜೀಸಸ್ ಕ್ರಿಸ್ಟ್. ಸೊ ಕ್ರಿಸ್ಮಸ್ ಅಂದ ತಕ್ಷಣ ನಿಮಗೆ ಜೀಸಸ್ ನೆನಪಾಗ್ತಾರೆ. ಸೊ ಜೊತೆಗೆ ಯಾವ ದಿನ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ 25th December. ಸೊ 25th December ಜೀಸಸ್ ಅವರ ಒಂದು ಹುಟ್ಟಿದ ದಿನ. ಸೊ ಆ ಒಂದು ಹುಟ್ಟಿದ ದಿನವನ್ನು ನಾವು ಎಲ್ಲ ಆಚರಣೆಯನ್ನು ಮಾಡ್ತೀವಿ. ನಾವೆಲ್ಲನಲ್ಲ, ಯಾರು? ಕ್ರಿಶ್ಚಿಯನ್ಸ್, ಹೌದಲ್ವಾ? ಸೊ ಕ್ರೈಸ್ತರು ಈ ಒಂದು ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ದ ಕ್ರಿಸ್ಮಸ್ ಟ್ರೀ ಈಸ್ ಸ್ಪೆಷಲಿ ಡೆಕೋರೇಟೆಡ್ ವಿತ್ ಸ್ಟಾರ್ಸ್. ಅದರಲ್ಲೂ ಅವತ್ತಿನ ದಿನ ಅವ್ರು ಏನು ಮಾಡ್ತಾರೆ? ಸೊ ಕ್ರಿಸ್ಮಸ್ ಟ್ರೀ ಅಂತ ಬರುತ್ತೆ. ಸೊ ಆ ಕ್ರಿಸ್ಮಸ್ ಟ್ರೀಯನ್ನು ಅವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಲೈಟ್ಸ್ ಆ್ಯಂಡ್ ಟಾಯ್ಸ್, ಕ್ರಿಸ್ಮಸ್ ಕೇಕ್ ಈ ಸ್ಪೆಷಾಲಿಟಿ ಆಫ್ ದಿಸ್ ಫೆಸ್ಟಿವಲ್. ಅವತ್ತಿನ ಒಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ ಏನು? ಸೊ ಸ್ಟಾರ್, ಹೌದಲ್ವಾ? ಕ್ರಿಸ್ಮಸ್ ಹಬ್ಬ ಇವ್ರ ಮನೇಲಿ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗೋದು ಹೇಗೆ ಅಂದರೆ ಅವ್ರ ಮನೆ ಮುಂದ್ಗಡೆ ಒಂದು ಸ್ಟಾರ್ ಹಾಕಿರ್ತಾರೆ ಅಥವಾ ಕ್ರಿಸ್ಮಸ್ ಟ್ರೀ ಇರುತ್ತೆ, ಹೌದಲ್ವಾ? ಸೊ ಹಿಂಗೆ ಸೊ ಈ ರೀತಿಯ ಮತ್ತು ಲೈಟ್ ಅರೇಂಜ್ಮೆಂಟ್ ಮಾಡಿದರೆ ನಾವು ಇವ್ರ ಮನೇಲಿ ಕ್ರಿಸ್ಮಸ್ ಹಬ್ಬ ಮಾಡ್ತಾಯಿದ್ದಾರೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೋತೀವಿ, ಹೌದಲ್ವಾ? ಸೊ ಅದೇ ರೀತಿ ಕ್ರಿಸ್ಮಸ್ ಕೇಕ್, ಇದಿಷ್ಟು ಸಹ ಅವರ ಒಂದು ಹಬ್ಬದ ಒಂದು ಸ್ಪೆಷಾಲಿಟಿ. ಚಿಲ್ಡ್ರನ್ಸ್ ವೆಯ್ಟ್ ಫಾರ್ ಸಂತಾ ಕ್ಲಾಸ್ ಟು ಬ್ರಿಂಗ್ ದೆಮ್ ಗಿಫ್ಟ್. ಜೊತೆಗೆ ಚಿಕ್ಕ ಮಕ್ಕಳಲ್ಲಿ ಒಂದು ಸಣ್ಣ ಕಥೆಗಳನ್ನೆಲ್ಲ ಅವರು ಹೇಳಿರ್ತಾರೆ. ಸೊ ಅವತ್ತಿನ ದಿನ ಏನು ಅನ್ಕೋತಾರೆ ಮಕ್ಕಳು? ಸಂತಾ ಕ್ಲಾಸ್ ಬರ್ತಾರೆ, ನಮಗೆಲ್ಲ ಗಿಫ್ಟನ್ನು ತೊಗೊಂಡು ಬರ್ತಾರೆ ಅಂತ. ಸೊ ಅವರು ಆ ಗಿಫ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇದಿಷ್ಟು ಕ್ರಿಸ್ಮಸ್ ಹಬ್ಬದ ಒಂದು ಸ್ಪೆಷಾಲಿಟಿ. ಸೊ ಇದನ್ನ ಆಚರಣೆ ಮಾಡ್ತಕ್ಕಂಥವ್ರು ಕ್ರಿಶ್ಚಿಯನ್ಸ್. ಸೊ ನೆಕ್ಸ್ಟು, ಸೊ ಇದು ರಿಲಿಜಿಯನ್ ಫೆಸ್ಟಿವಲ್ ಆಯಿತು ಮತ್ತು ನ್ಯಾಷನಲ್ ಫೆಸ್ಟಿವಲ್ಸ್ ಆಯಿತು. ಸೊ ಹಾಗೆಯೇ ಹಾರ್ವೆಸ್ಟ್ ಫೆಸ್ಟಿವಲ್ಸ್. ಸೊ ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಅಂತ ಇದೆ ನೆಕ್ಸ್ಟು. ಸೊ ಅದನ್ನು ನೋಡೋಣ. ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಆರ್ ಸೆಲೆಬ್ರೇಟೆಡ್ ಆನ್ ಡಿಫ್ರೆಂಟ್ ಡೇಸ್. Harvest festivals are celebrated on different days in different part of the country. These festivals mark the changes in seasons. It is also the time when crops are ready for harvesting. ಸೊ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಹೇಳಿದಾಗ ಏನು? ಕೊಯ್ಲು ಅಂತ ಹೇಳ್ತೀವಿ, ಹೌದಲ್ವಾ? ಭತ್ತ, ರಾಗಿ, ನಾವು ಏನು ಬೆಳೆಗಳನ್ನು ಹಾಕಿರ್ತೀವೋ ಸೊ ಆ ಒಂದು ಬೆಳೆಯನ್ನು ಬೆಳೆದಂಥ ಸಂದರ್ಭದಲ್ಲಿ ಆ ಬೆಳೆ ಕೈಗೆ ಬಂದಾಗ ದೇಶದ ನಾನಾ ಕಡೆಗಳಲ್ಲಿ ಆ ಒಂದು ಕಲ್ಚರ್ಗೆ ತಕ್ಕಂತೆ ಹಬ್ಬಗಳನ್ನು ಮಾಡ್ತಾರೆ. ಸೊ ಅದು ಯಾವ್ಯಾವ ರೀತಿಯ ಹಬ್ಬಗಳು ಅಂತ ನೋಡೋಣ. ಸೊ ಇಲ್ಲಿವರೆಗೆ ನಾನು ನಿಮ್ಗೆ ಹೇಳಿದ್ದು ನ್ಯಾಷನಲ್ ಫೆಸ್ಟಿವಲ್ ಮತ್ತು ರಿಲಿಜಿಯನ್ ಫೆಸ್ಟಿವಲ್, ಅಂದರೆ ಆಯಾ ಧರ್ಮದವರು ಆಚರಣೆ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಸೊ ನೋಡೋಣ. ಮೊದಲನೇದಾಗಿ ಹಾರ್ವೆಸ್ಟ್ ಫೆಸ್ಟಿವಲಲ್ಲಿ ಬೈಸಾಖಿ. ಸೊ ಬೈಸಾಖಿ ಅಂತ ಒಂದು ಫೆಸ್ಟಿವಲ್ ಇದೆ. ಬೈಸಾಖಿ ಈಸ್ ಸೆಲೆಬ್ರೇಟೆಡ್ ಆನ್ 13th April ಎವ್ರಿ ಇಯರ್. ಬೈಸಾಖಿ ಹಬ್ಬವನ್ನು ಪ್ರತಿ ವರ್ಷ 13ನೇ ತಾರೀಕು ಅಂದರೆ 13th April ಆಚರಿಸ್ತಾರೆ. ದಿಸ್ ಫೆಸ್ಟಿವಲ್ ಈಸ್ ಮೇನ್ಲಿ ಸೆಲೆಬ್ರೇಟೆಡ್ ಇನ್ ಪಂಜಾಬ್. ಈ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡ್ತಾರೆ? ಪಂಜಾಬಲ್ಲಿ. ಸೊ ಪೀಪಲ್ ಎಕ್ಸ್ಪ್ರೆಸ್ ದೇರ್ ಜಾಯ್ ವಿತ್ ದಿ ಬೀಟ್ ಆಫ್ ದಿ ಡೋಲಾಕ್ ಆ್ಯಂಡ್ ಡ್ಯಾನ್ಸ್ ದ ಟ್ರೆಡಿಷನಲ್ ಡ್ಯಾನ್ಸ್ ಆಫ್ ಪಂಜಾಬ್ ಬಾಂಗ್ರಾ ವಿಯರಿಂಗ್ ಕಲರ್ಫುಲ್ ಕ್ಲಾತ್ಸ್. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಏಪ್ರಿಲ್ 13th ಆಚರಿಸ್ತಾರೆ. ಜೊತೆಗೆ ಯಾರು? ಪಂಜಾಬ್ನವರು ಈ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಯಾರು? ಬೈಸಾಖಿ ಹಬ್ಬವನ್ನು ಪಂಜಾಬಿಯನ್ಸ್ ಆಚರಿಸ್ತಾರೆ. ಯಾವುದ್ರ ಜೊತೆ ಅಂತ ಹೇಳಿದರೆ ಡೋಲು. ಸೊ ಡೋಲು ಕುಣಿತ. ಸೊ ನೀವು ಪಂಜಾಬಿ ಅಂದ ತಕ್ಷಣ ಅವರ ಒಂದು ಕುಣಿತದ ಒಂದು ಶೈಲಿ ಗೊತ್ತಿದೆ ಅಲ್ವಾ? ಸೊ ಆ ಒಂದು ಕುಣಿತದ ಶೈಲಿಯಲ್ಲಿ ಡೋಲಾಕನ್ನು ಬಾರಿಸ್ಕೊಂಡು ಡಿಫ್ರೆಂಟ್ ಆಗಿರ್ತಕ್ಕಂತಹ ಕಲರ್ಫುಲ್ ಬಟ್ಟೆಗಳನ್ನು ಹಾಕ್ಕೊಂಡು ಅವರು ಡ್ಯಾನ್ಸ್ ಮಾಡಿಕೊಂಡು
ಆಚರಣೆಯನ್ನು ಮಾಡ್ತಾರೆ. ಸೊ ಬೈಸಾಖಿ ಆಚರಿಸ್ತಕ್ಕಂಥವ್ರು ಪಂಜಾಬಿಯನ್ಸ್. ನೆಕ್ಸ್ಟು ಪೊಂಗಲ್. ಪೊಂಗಲ್ is the harvest festival of Tamil Nadu. This festival goes on for 3 days. ಸೊ ಈ ಹಬ್ಬವನ್ನು ಎಲ್ಲಿ ಆಚರಿಸ್ತಾರೆ? ಪೊಂಗಲ್ ಹಬ್ಬವನ್ನು ತಮಿಳ್ನಾಡಲ್ಲಿ ಆಚರಿಸ್ತಾರೆ. ಸೊ ಅದೇ ಟೈಮಲ್ಲಿ ನಾವು ಸಂಕ್ರಾಂತಿ ಹಬ್ಬ ಮಾಡ್ತೀವಿ, ಬಟ್ ಅವರು ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ. ಸೊ ಹಾರ್ವೆಸ್ಟ್ ಅಂದರೆ ಕೊಯ್ಲಿನ ಸಂದರ್ಭದಲ್ಲಿ, ಬೆಳೆಯನ್ನು ನಾವು ಕೊಯ್ಲನ್ನು ಮಾಡುವಂಥ ಸಂದರ್ಭದಲ್ಲಿ ಇವರು ಆಚರಣೆ ಮಾಡ್ತಾರೆ. ದಿಸ್ ಫೆಸ್ಟಿವಲ್ ಗೋಸ್ ಆನ್ ಫಾರ್ 3 days. ಈ ಹಬ್ಬನ ಅವರು 3 days ಮಾಡ್ತಾರೆ. ರೈನ್ ಗಾಡ್ ಈಸ್ ವರ್ಷಿಪ್ಡ್ ಆನ್ ದಿ ಫಸ್ಟ್ ಡೇ. ಮೊದಲನೇ ದಿನ ಅವರು ಮಳೆ ದೇವರಿಗೆ ಅವರು ಅರ್ಪಿಸ್ತಾರೆ. ಆನ್ ದಿ ಸೆಕೆಂಡ್ ಡೇ ದ ಸನ್ ಗಾಡ್ ಈಸ್ ವರ್ಷಿಪ್ಡ್, ಅಂದರೆ ಸೆಕೆಂಡ್ ದಿನ ಸೂರ್ಯನಿಗೆ. ಮೊದಲನೇ ದಿನ ರೈನ್ಗೆ ಅವರು ಪೂಜೆ ಮಾಡ್ತಾರೆ. ನೆಕ್ಸ್ಟ್ ಡೇ ಸನ್ ದೇವರು ಯಾರು ಸೂರ್ಯ ದೇವನಿಗೆ ಅವರು ಪೂಜೆ ಮಾಡ್ತಾರೆ. ಹಾಗೆಯೇ ಥರ್ಡ್ ಡೇ ದ ಕ್ಯಾಟಲ್ ಇನ್ ವರ್ಷಿಪ್ಡ್, ಅಂದರೆ ಮೂರನೇ ದಿನ ಅವರು ಹಸುಗಳಿಗೆ ಕ್ಯಾಟಲ್ಗಳಿಗೆ ಈ ಒಂದು ಮೂರನೇ ದಿನವನ್ನು ಅರ್ಪಿಸ್ತಾರೆ. ಸೊ ಇದು ಪೊಂಗಲ್ ಹಬ್ಬದ ಒಂದು ವಿಶೇಷತೆ ಎಲ್ಲಿ? ತಮಿಳುನಾಡಿನಲ್ಲಿ. ನೆಕ್ಸ್ಟು ಓಣಂ. ಸೊ ಓಣಂ ಈಸ್ ದಿ ಫೆಸ್ಟಿವಲ್ ಆಫ್ ಕೇರಳ. ಇಟ್ ಮಾರ್ಕ್ಸ್ ದಿ ಹಾರ್ವೆಸ್ಟ್ ಟೈಮ್ ಇನ್ ದಿ ಸ್ಟೇಟ್. ಸೊ ಈ ಹಬ್ಬವನ್ನು ಓಣಂ ಹಬ್ಬವನ್ನು ಆಚರಿಸ್ತಕ್ಕಂಥದ್ದಲ್ಲಿ ಕೇರಳದಲ್ಲಿ. ಸೊ ಯಾವಾಗ? ಕೊಯ್ಲಿನ ಸಂದರ್ಭದಲ್ಲಿ ಇವರು ಸಹ ಆಚರಿಸ್ತಕ್ಕಂಥದ್ದು. ಸ್ಪೆಷಲ್ ಡಿಶಸ್ ಆರ್ ಪ್ರಿಪೇರ್ಡ್ ಆ್ಯಂಡ್ ಸರ್ವ್ಡ್ ಆನ್ ಬನಾನಾ ಲೀವ್ಸ್ ಇನ್ ಎ ಟ್ರೆಡಿಷನಲ್ ಮ್ಯಾನರ್. ಸೊ ಅವತ್ತಿನ ದಿನ ಅವ್ರು ಏನು ಮಾಡ್ತಾರೆ? ತುಂಬ ಸ್ಪೆಷಲ್ ಇರತಕ್ಕಂತಹ ಫುಡ್ಗಳನ್ನು ತಯಾರಿಸಿ ಬಾಳೆ ಎಲೆಯಲ್ಲಿ ಊಟವನ್ನು ಮಾಡ್ತಾರಂತೆ. ಸೊ ಅವತ್ತಿನ ದಿನ ಬಾಳೆಯಲ್ಲಿ ಊಟವನ್ನು ಮಾಡ್ತಾರೆ. ದ ಹಗ್ ಸ್ನ್ಯಾಕ್ ಬೋಟ್ ರೇಸಸ್ ಆರ್ ದಿ ಮೋಸ್ಟ್ ಎಕ್ಸಾಸ್ಟಿಂಗ್ ಫ್ಯೂಚರ್ ಆಫ್ ದಿಸ್ ಫೆಸ್ಟಿವಲ್. ಅವತ್ತಿನ ದಿನ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಯಾವುದು ಅಂತ ಹೇಳಿದ್ರೆ ದ ಹ್ಯೂಜ್ ಸ್ನೇಕ್ ಬೋಟ್ ರೇಸಸ್ ಅಂತ ಹೇಳಿದ್ರೆ, ಈ ದೊಡ್ಡದಾಗಿ ಉದ್ದವಾಗಿರ್ತಕ್ಕಂಥ ಬೋಟ್ಗಳಿರುತ್ತೆ. ಅದರಲ್ಲಿ ಒಂದೊಂದು ಬೋಟಲ್ಲಿ ಏನಿಲ್ಲ ಅಂದರೂ ಒಂದು 30 ಮೆಂಬರ್ಸ್ 20 ಮೆಂಬರ್ಸ್ ಹಂಗೆ ಕೂತ್ಕೊಂಡು ಸೊ ರೇಸ್ ಅಂದರೆ ಆ ಒಂದು ಅವರಿಗೆ ಸಮುದ್ರದ ಹತ್ತಿರದಲ್ಲಿ ಇರೋದ್ರಿಂದ ರೇಸ್ಗಳನ್ನು ಏರ್ಪಡಿಸಿ ಮನೋರಂಜನೆಯನ್ನು ಪಡ್ಕೋತಾರೆ. ಸೊ ಇದು ಓಣಂ ಹಬ್ಬದ ಒಂದು ಸ್ಪೆಷಾಲಿಟಿ. ಸೊ ಇದಿಷ್ಟು ಏನು ಹಾರ್ವೆಸ್ಟ್ ಫೆಸ್ಟಿವಲ್ಸ್. ಸೊ ಜೊತೆ ಇನ್ನೂ ಒಂದು ಲಾಸ್ಟಲ್ಲಿ ಇನ್ನೊಂದು ಫೆಸ್ಟಿವಲ್ ಕೊಟ್ಟಿದ್ದಾರೆ ನೋಡಿ, ಬರ್ತ್ಡೇಸ್. ನಾವು ಇನ್ನೂ ಒಂದು ಸ್ಪೆಷಲ್ ಡೇನ ಆಚರಣೆ ಮಾಡ್ತೀವಿ, ಹೌದಲ್ವಾ? ಮರ್ತ್ಬಿಟ್ಟಿದ್ದೀರಾ? ಸೊ ಇನ್ನೊಂದು ಫೆಸ್ಟಿವಲ್ ಇದೆ. ಯಾರ್ದು? 15th September ಇಸ್ ದಿ ಬರ್ತ್ಡೇ ಆಫ್ ಡಾಕ್ಟರ್ ಎಸ್ ರಾಧಾಕೃಷ್ಣನ್, who was a great scholar and president of India. It is celebrated as Teachers' Day. ಹೌದಲ್ವಾ? ಸೊ ಈ ಒಂದು 15th September ನಾವು ರಾಧಾಕೃಷ್ಣನ್ ಅವರ ಬರ್ಡೇ ದಿನವನ್ನು ಆಚರಣೆ ಮಾಡ್ತೀವಿ. ಸೊ ಇವರು ನಮ್ಮ ದೇಶದ ಪ್ರೆಸಿಡೆಂಟ್ ಆಗಿದ್ದಂಥವ್ರು. ಯಾರು? ರಾಧಾಕೃಷ್ಣನ್ ಅವರು ನಮ್ಮ ದೇಶದ ರಾಷ್ಟ್ರಪತಿಯಾಗಿರ್ತಾರೆ. ಸೊ ಇವರ ಒಂದು ಹುಟ್ಟಿದ ದಿನವನ್ನು ಅಂದರೆ September 5 ಟೀಚರ್ಸ್ ಡೇ ಆಗಿ ಆಚರಣೆ ಮಾಡ್ತೀವಿ. ದ ಬರ್ತ್ಡೇ ಆಫ್ ಜವಾಹರ್ಲಾಲ್ ನೆಹರು, ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಫಾಲ್ಸ್ ಆನ್ 14th November. ಇಟ್ ಈಸ್ ಸೆಲೆಬ್ರೇಟೆಡ್ ಆನ್ ಚಿಲ್ಡ್ರನ್ಸ್ ಡೇ ಎವ್ರಿ ಇಯರ್. ಜೊತೆಗೆ ನಾವು ಇನ್ನೊಬ್ಬರ ಬರ್ತ್ಡೇ ಆಚರಿಸ್ತೀವಿ. ಯಾರ್ದು? ಜವಾಹರ್ಲಾಲ್ ನೆಹರು. ಸೊ ಜವಾಹರ್ಲಾಲ್ ನೆಹರೂರವರ ಬರ್ಡೇನೂ ಸಹ ಆಚರಿಸ್ತೀವಿ. ಸೊ ಇವರು ಏನಾಗಿದ್ದರು? ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಸೊ ಇವರು ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ. ಇವರು ಹುಟ್ಟಿದ್ದು ಯಾವಾಗ ಅಂತ ಹೇಳಿದರೆ 14th November. ಸೊ 14th November ನಾವು ಇವರ ನೆನಪಿಗಾಗಿ ಚಿಲ್ಡ್ರನ್ಸ್ ಡೇ ಅಂತ ಆಚರಿಸ್ತೀವಿ. ಅವ್ರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಚಿಲ್ಡ್ರನ್ಸ್ ಡೇ, ಅವರ ಬರ್ಡೇನ ಚಿಲ್ಡ್ರನ್ಸ್ ಡೇ ಆಗಿ ನಾವು ಆಚರಿಸ್ತೀವಿ. ರಾಧಾಕೃಷ್ಣನ್ ಅವರ ಬರ್ಡೇಯನ್ನು ಟೀಚರ್ಸ್ ಡೇ ಆಗಿ ಆಚರಣೆ ಮಾಡ್ತೀವಿ. ಸೊ ಇದೆಲ್ಲ ಏನು ಸ್ಪೆಷಲ್ ಡೇಸ್ಗಳು. ಸೊ ಇವಾಗ ಒಂದ್ಸರಿ ಗ್ಲ್ಯಾನ್ಸ್ ಮಾಡ್ತೀವಿ ಮಕ್ಕಳೇ. ಸೊ ನಾವು ನಮ್ಮ ದೇಶದಲ್ಲಿ ಆಚರಿಸ್ತಕ್ಕಂಥ ಹಬ್ಬಗಳನ್ನು ಒಟ್ಟಾಗಿ 3 ವಿಭಾಗಗಳಾಗಿ ನಾವು ವಿಭಾಗ ಮಾಡ್ತೀವಿ. ಯಾವ್ಯಾವುದು? ನ್ಯಾಷನಲ್ ಫೆಸ್ಟಿವಲ್ಸ್. ಸೊ ನ್ಯಾಷನಲ್ ಫೆಸ್ಟಿವಲ್ ಅಂದಾಗ ಯಾವ ಜಾತಿ ಧರ್ಮ ಇಲ್ಲದೆ ಇಡೀ ದೇಶದವರು ಆಚರಣೆ ಮಾಡ್ತಾರೆ. ಸೊ ಯಾವ್ಯಾವುದು ಅಂದಾಗ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಹಾಗೆಯೇ ಗಾಂಧಿ ಜಯಂತಿ. ಸೊ ರಿಲಿಜಿಯನ್ಸ್ ಫೆಸ್ಟಿವಲ್ ಅಂತ ಹೇಳಿದಾಗ ಒಂದೊಂದು ಧರ್ಮದವರು ಆಚರಿಸ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ತುಂಬ ಧರ್ಮದವರಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಕ್ರೈಸ್ತರು, ಸಿಖ್ಖರು, ಜೈನರು, ಬೌದ್ಧರು ಅಂತ. ಸೊ ಎಲ್ಲ ರಿಲಿಜಿಯನ್ಸು ಒಂದೊಂದು ಹಬ್ಬವನ್ನು ಮಾಡ್ತಾರೆ. ಸೊ ಅಂತಹ ಹಬ್ಬಗಳು ಅಂತ ಬಂದಾಗ ಸೊ ಅದರಲ್ಲಿ ಹೋಳಿ ಹಬ್ಬ. ಸೊ ಹೋಳಿ ಹಬ್ಬವನ್ನು ಒಂದು ಕ್ಯಾಟಗಿರಿಯವರು ಆಚರಣೆ ಮಾಡಿದ್ರೆ
ಈದ್ ಹಬ್ಬವನ್ನು ಮುಸ್ಲಿಂ ಜನಾಂಗದವರು ಆಚರಣೆ ಮಾಡ್ತಾರೆ. ಸೊ ದಸರಾ ಅಂತ ಹೇಳಿದಾಗ ಹಿಂದೂಗಳು, ದಸರಾ ಮತ್ತು ದೀಪಾವಳಿ ಅಂದಾಗ ಹಿಂದೂ ಜನಾಂಗದವರು ಆಚರಣೆ ಮಾಡ್ತಾರೆ. ಅದೇ ರೀತಿ ಗುರುಪುರಬ್ ಅಂತ ಹೇಳಿದಾಗ ಅದನ್ನ ಸಿಖ್ಖರು ಆಚರಣೆ ಮಾಡ್ತಾರೆ. ಸೊ ಹಾಗೆಯೇ ಕ್ರಿಸ್ಮಸ್ ಅಂತ ಹೇಳಿದಾಗ ಅದನ್ನ ಕ್ರೈಸ್ತ ಜನಾಂಗದವರು ಆಚರಿಸ್ತಾರೆ. ಸೊ ಇದೆಲ್ಲ ಏನು ಆಯಾ ರಿಲಿಜಿಯನ್ಸ್ಗೆ ತಕ್ಕಂತೆ ಆಚರಿಸ್ತಕ್ಕಂಥದ್ದು. ಸೊ ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಅಂತ ಹೇಳಿದಾಗ ಅದರಲ್ಲಿ ಬೈಸಾಖಿ ಹಬ್ಬವನ್ನು ನೋಡ್ತೀವಿ. ಸೊ ಬೈಸಾಖಿಯನ್ನು ಆಚರಿಸ್ತಕ್ಕಂಥವ್ರು ಪಂಜಾಬಿಯನ್ಸ್. ಹಾಗೆಯೇ ಪೊಂಗಲ್ ಅಂತ ಹೇಳಿದಾಗ ಪೊಂಗಲನ್ನು ಆಚರಿಸ್ತಕ್ಕಂಥದ್ದು ಯಾರು? ತಮಿಳಿಯನ್ಸ್, ಅಂದರೆ ತಮಿಳ್ನಾಡಲ್ಲಿ. ಹಾಗೆಯೇ ಓಣಮ್ ಅಂತ ಹೇಳಿದಾಗ ಅದನ್ನ ಕೇರಳದಲ್ಲಿ ನಾವು ನೋಡ್ತೀವಿ. ಸೊ ಇದಿಷ್ಟು ಹಾರ್ವೆಸ್ಟ್ ಫೆಸ್ಟಿವಲ್ಸ್. ಸೊ ನೆಕ್ಸ್ಟ್ ಮತ್ತೆ ಬರ್ತ್ಡೇಸ್ ಇದೆ. ಸೊ 15 ಸೆಪ್ಟೆಂಬರ್ ರಾಧಾಕೃಷ್ಣನ್ ಅವ್ರದ್ದು. ಸೊ ಈ ಒಂದು ಬರ್ಡೇನ ನಾವು ಟೀಚರ್ಸ್ ಡೇಗೆ ಆಚರಣೆ ಮಾಡ್ತೀವಿ. ಹಾಗೆಯೇ ಜವಾಹರ್ಲಾಲ್ ನೆಹರು, ಸೊ ನಮ್ಮ ದೇಶದ ಮೊದಲ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥವ್ರು. ಸೊ ಅವರ ಒಂದು ಬರ್ಡೇನ ನಾವು ಚಿಲ್ಡ್ರನ್ಸ್ ಡೇ ಆಗಿ 14 ನವಂಬರ್ ಆಚರಣೆ ಮಾಡ್ತೀವಿ. ಸೊ ಇದಿಷ್ಟು ಈ ಲೆಸನಲ್ಲಿ ಇರ್ತಕ್ಕಂತಹ ಒಂದು ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.